ಮಧ್ಯಾಹ್ನ 1 ಗಂಟೆಗೆ ಟ್ರಾನ್ಸಿಟ್ ವಾರಂಟ್ ಸಿಕ್ತು. 2 ಗಂಟೆಗೆ ಬೆಳಗಾವಿಯಿಂದ ಬೆಂಗಳೂರಿಗೆ ಸಿ ಟಿ ರವಿ ಅವರನ್ನು ಕರ್ಕೊಂಡು ಪೊಲೀಸರು ಹೊರಟರು ಅನ್ನೋ ತನಕ ಬ್ರೇಕ್ಗಿಂತ ಮುಂಚೆ ಹೇಳಿದ್ದೆ. ಒಂದು ಕಡೆ ನಮ್ಮ ಹುಡುಗರು ಅಪ್ಡೇಟ್ ಕೊಡ್ತಾನೆ ಇದ್ರು. ಬೆಳಗಾವಿಯಿಂದ ಹೊರಟರು, ಎಮ್ ಕೆ ಹುಬ್ಬಳ್ಳಿ ದಾಟಿದ್ರು, ಕಿತ್ತೂರು ತಲುಪಿದರು, ಬೈಲಹೊಂಗಲ ಕ್ರಾಸ್ ಬಂತು, ಇತ್ಯಾದಿ ಇತ್ಯಾದಿ. ಹುಬ್ಬಳ್ಳಿ ಧಾರವಾಡ ಬೈಪಾಸ್ ಮೂಲಕ ಬಂದರು. ಇನ್ನೊಂದು ಕಡೆ ಇಲ್ಲಿ 2 ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇತ್ತು. ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ, ಅಲ್ಲಿನ ನ್ಯಾಯಾಧೀಶರ ಎದುರುಗಡೆ ಸಂತೋಷ್ ಗಜಾನನ್ ಭಟ್ ಅವರ ಎದುರುಗಡೆ ವಿಚಾರಣೆ ನಡೀತಾ ಇತ್ತು. ಶ್ಯಾಮ್ ಸುಂದರ್ ಲಕ್ಷ್ಮೀ ಹೆಬ್ಬಾಳ್ಕರ್ರ ಪರ ಹಾಜರಾಗಿ ವಾದ ಮಾಡ್ತಾ ಇದ್ರು, ಯಾವ ಕಾರಣಕ್ಕೂ ಜಾಮೀನು ಕೊಡಬೇಡಿ ಅಂತ. ಜಾಮೀನು ಕೊಡಬೇಕು ಅಂತ ಅಶೋಕ ಹಾರ್ನಹಳ್ಳಿ ಹಿರಿಯ ವಕೀಲರು, ಮಾಜಿ ಅಡ್ವೊಕೇಟ್ ಜನರಲ್, ಅವರು ವಾದ ಮಾಡ್ತಾಯಿದ್ರು. ಇನ್ನೊಂದು ಕಡೆ ಹೈಕೋರ್ಟ್ನಲ್ಲಿ ಸೀನಿಯರ್ ಕೌನ್ಸಿಲ್ ಸಂದೇಶ್ ಚೌಟ ನ್ಯಾಯಮೂರ್ತಿ ಉಮಾ ಮೇಡಮ್ ಅವರ ಪೀಠದ ಮುಂದೆ ಜಾಮೀನು ಕೊಡಬೇಕು ಸಿ ಟಿ ರವಿ ಅವರಿಗೆ ಅಂತ ವಾದ ಮಂಡನೆ ಮಾಡ್ತಾಯಿದ್ರು. ಜಾಮೀನು ಕೊಡಬಾರ್ದು ಅಂತ ವಾದ ಮಂಡನೆ ಮಾಡೋದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬೆಳ್ಳಿಯಪ್ಪ ಬಂದಿದ್ದರು. ಫಸ್ಟು ನಿಮಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಏನೇನಾಯಿತು ಅನ್ನೋದು ಹೇಳ್ತೀನಿ. ಹಾರ್ನಹಳ್ಳಿ ಅವರು ಮಂಡನೆ ಮಾಡ್ತಾಯಿದ್ರು. ಅವ್ರು ಹೇಳಿದ್ರು, ಆಪ್ತ ಸಹಾಯಕನ ಪಿ ಎ ಹೆಸರಿನಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು, ಕಂಪ್ಲೇಂಟ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ರ ಸೈನೇ ಇಲ್ಲ, ಇಂಟ್ರಿಮ್ ಬೇಲ್ ಕೊಡಬೇಕು ಅಂದರು. ಶ್ಯಾಮ್ ಸುಂದರ್ ಐ ಅಬ್ಜೆಕ್ಟ್ ಅಂದರು. ಅಬ್ಜೆಕ್ಷನ್ ಹಾಕೋದಕ್ಕೆ ನಮಗೆ ಅವಕಾಶ ಕೊಡಿ. ಅದಕ್ಕೆ ಇದು ಕೇಸು ಸಿ ಟಿ ರವಿ ವರ್ಸಸ್ ಸ್ಟೇಟ್, ಆದ್ದರಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಬ್ಜೆಕ್ಷನ್ ಹಾಕಲಿ ಅಂತ ನ್ಯಾಯಾಧೀಶರು ಹೇಳಿದ್ದು. ಇದೊಂದು ಸಂವಿಧಾನಾತ್ಮಕ ವಿಚಾರ ಅಂದರು ಅಶೋಕ್ ಹಾರ್ನಹಳ್ಳಿ ಅವರು. ಸಂವಿಧಾನಾತ್ಮಕ ವಿಚಾರ ಯಾಕಾಗುತ್ತೆ, ಇದು ಕ್ರೊನಾಲಜಿ ಪೂರ್ತಿ ಹೇಳಿದ್ಮೇಲೆ ಬರ್ತೀನಿ ಆ ವಿಷಯಕ್ಕೆ. ಘಟನೆ ಏನು ನಡೆದಿದೆ ಅಂತ ಹೇಳಲಾಗ್ತಾ ಇದೆ, ಅದು ಸದನದ ಒಳಗೆ ನಡೆದಿದೆ. ಆ ಪ್ರಿಮೈಸಸ್ಸಲ್ಲಿ ನಡೆದಿತ್ತು. ಪ್ರಿಮೈಸಸ್ಸಲ್ಲಿ ಜುರಿಸ್ಡಿಕ್ಷನ್ ಪೊಲೀಸರದ್ದು ಇರೋದಿಲ್ಲ ಅಂತ ಇವ್ರದ್ದು ವಾದ. ಇರುತ್ತೋ ಇರೋದಿಲ್ವೋ, ಇದು ಭಯಂಕರ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ರೀ, ಗ್ರೇ ಏರಿಯಾಗಳು ಬಹಳ ಇದ್ದಾವೆ. ಬರ್ತೀನಿ. ಇದೊಂದು ಸಂವಿಧಾನಾತ್ಮಕ ವಿಚಾರ ಅಂತ ಅಶೋಕ್ ಹಾರ್ನಹಳ್ಳಿ ಹೇಳೋದು. ಎಲ್ಲರೂ ಸಂವಿಧಾನ ಹಿಡ್ಕೊಂಡೇ ಓಡಾಡ್ತಾರೆ, ಆದರೆ ಅಪರಾಧ ಮಾಡೋದು ಮಾತ್ರ ಬಿಡೋದಿಲ್ಲ. ಚುನಾಯಿತ ಪ್ರತಿನಿಧಿಗೆ ಸಭೆಯಲ್ಲಿ ಮಾತನಾಡೋದಕ್ಕೆ ಸಂವಿಧಾನಾತ್ಮಕ ಅಧಿಕಾರ ಇದೆ. ಈ ಅಧಿಕಾರವನ್ನು 400 ವರ್ಷಗಳ ಹಿಂದೆ ಇಂಗ್ಲೆಂಡಿನ ಪಾರ್ಲಿಮೆಂಟ್ನಲ್ಲಿ ಕೊಡಲಾಯಿತು. ಕೊಟ್ಟಿದ್ದ ಉದ್ದೇಶನೇ ಬೇರೆ, ಬಳಕೆ ಆಗ್ತಾ ಇರೋದೇ ಬೇರೆದಕ್ಕೆ. ಸದನದ ಒಳಗೆ ಸದಸ್ಯರು ಏನು ಮಾತಾಡಿದ್ರು ಎಲ್ಲೂ ಕೇಸ್ ಹಾಕಂಗಿಲ್ಲ. ಇಂಥದ್ದೊಂದು ಅಧಿಕಾರ ಕೊಡುವ ಅವಶ್ಯಕತೆ 1600ರಲ್ಲಿ ಇಂಗ್ಲೆಂಡಿನಲ್ಲಿ ಬಂದಿತ್ತು. ಅದನ್ನು ನಮ್ಮ ಸಂವಿಧಾನ ತಗೊಂತು. ಯಥಾವತ್ತಾಗಲ್ಲ, ಸಣ್ಣ ಪುಟ್ಟ ಬದಲಾವಣೆಗಳ ಸಮೇತ. ಬರ್ತೀನಿ ಆ ವಿಷಯಕ್ಕೆ ಆಮೇಲೆ. ಇದೊಂದು ರಾಜಕೀಯ ಪ್ರೇರಿತ ಪ್ರಕರಣ ಆದ್ದರಿಂದ ಮಧ್ಯಂತರ ಜಾಮೀನು ಕೊಡಬೇಕು. ಆಹಾರ ನೀರು ಕೊಡದೆ ಪೊಲೀಸರು ಇಡೀ ರಾತ್ರಿ ಸುತ್ತಾಡಿಸಿದ್ದಾರೆ. ಪೊಲೀಸರು ಹಲ್ಲೆ ಮಾಡಿದ್ದಾರೆ, ಅದರ ವಿಡಿಯೋ ಕೂಡ ಇದೆ. ಸದನದಲ್ಲಿ ಏನನ್ನಾದರೂ ಮಾತಾಡೋದಕ್ಕೆ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶದ ಉಲ್ಲಂಘನೆ ಇದು. ನೋಟಿಸ್ ನೀಡಿದ ದಿನಾನೇ ಅರೆಸ್ಟ್ ಮಾಡಿದ್ದಾರೆ. ನೋಟಿಸ್ನಲ್ಲಿ ಸಮಯವನ್ನೇ ಉಲ್ಲೇಖ ಮಾಡಿಲ್ಲ. ಇದು ಅರ್ನೇಶ್ ಕುಮಾರ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ತೀರ್ಪಿಗೆ ವಿರುದ್ಧವಾದ ಪೊಲೀಸರ ನಡವಳಿಕೆ ಅಂತ. ಅದಕ್ಕೆ ಶ್ಯಾಮ್ ಸುಂದರ್ ಅವರು ಹೇಳಿದ್ರು, ಒಬ್ಬ ಮಹಿಳೆಗೆ ಪ್ರಾಸ್ಟಿಟ್ಯೂಟ್ ಅಂತ 16 ಸಲ ಕರೆದಿದ್ದಾರೆ. ಮಹಿಳೆಯ ಘನತೆಗೆ ಧಕ್ಕೆ ತರುವ ರೀತಿಯಲ್ಲಿ ಮಾತಾಡಿದ್ದಾರೆ. ಬೆಳಗಾವಿ ಕೋರ್ಟ್ ಮುಂದೆ ಜಾಮೀನು ಅರ್ಜಿ ಸಲ್ಲಿಸಲಾಗಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಪೆಂಡಿಂಗ್ ಇರುವಾಗ ಸೆಷನ್ಸ್ ಕೋರ್ಟ್ ಮುಂದೆ ಇವರು ಯಾಕೆ ಬಂದರು? ಶ್ಯಾಮ್ ಸುಂದರ್ ಅವರ ವಾದ ಅಲ್ಲಿ ತೀರ್ಮಾನ ಆಗಬೇಕು. ಮ್ಯಾಜಿಸ್ಟ್ರೇಟ್ ಕೋರ್ಟು ಅಲ್ಲೇನಾದರೂ ನಿಮಗೆ ತದ್ವಿರುದ್ಧ ತೀರ್ಪು ಬಂದರೆ ಇಲ್ಲಿಗೆ ಬನ್ನಿ, ಆಗಲೇ ಯಾಕೆ ಬಂದು ಬಿಟ್ಟಿದ್ದೀರಿ ನೀವು ಅಂತ. ಒಂದೇ ಸಮಯದಲ್ಲಿ 2 ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶ ಎಲ್ಲಿದೆ? ಶ್ಯಾಮ್ ಸುಂದರ್ ಅವರ ಪ್ರಶ್ನೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ವಜಾ ಆದರೆ ಸೆಷನ್ಸ್ ಕೋರ್ಟಿಗೆ ಬರಲಿ. ಇನ್ನೂ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿಲ್ಲ. ಇಲ್ಲಿ ವಾದ ಪ್ರತಿವಾದ ಶುರುವಾದಾಗ ಬೆಳಗಾವಿಲ್ಲ, ಅದು ಇನ್ನೂ ಆಗಿರಲಿಲ್ಲ. ಸೆಷನ್ಸ್ ಕೋರ್ಟ್ಗೆ ಹೈಕೋರ್ಟಿಗೆ ಹೋಗೋದಕ್ಕೆ ಅವಕಾಶ ಇದೆ. 14 ದಿವಸ ನ್ಯಾಯಾಂಗ ಬಂಧನವನ್ನು ಪೊಲೀಸರು ಕೋರಿದ್ದಾರೆ. ಪೊಲೀಸ್ ಕಸ್ಟಡಿ ಕೇಳ್ತಾ ಇಲ್ಲ, ಅವರು ನ್ಯಾಯಾಂಗ ಬಂಧನ ಕೇಳಿದ್ದಾರೆ. ಜೈಲಿಗೆ ಕಳಿಸಿ ಅಂತ ಹೇಳ್ತಿದ್ದಾರೆ. ಕಳಿಸಿ ಜೈಲಿಗೆ. ನ್ಯಾಯಾಂಗ ಬಂಧನಕ್ಕೆ ನೀಡಬಹುದು ಅಥವಾ ಜಾಮೀನು ಕೊಡಬಹುದು. ನೇರವಾಗಿ ಸೆಷನ್ಸ್ ಕೋರ್ಟಿಗೆ ಬರೋದಕ್ಕೆ ಹೆಂಗೆ ಸಾಧ್ಯ? ಅಂದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸೆಷನ್ಸ್ ಕೋರ್ಟ್. ಅದು ಒಬ್ಬ ಲೇಡಿಗೆ ಪ್ರಾಸ್ಟಿಟ್ಯೂಟ್ ಅಂತ ಕರೆದಿರುವುದು ಕ್ರಿಮಿನಲ್ ಅಪರಾಧ ಅಂತ. ವಾದ ಪ್ರತಿವಾದಗಳನ್ನು ಕೇಳಿಸಿಕೊಂಡ ನ್ಯಾಯಾಧೀಶರು ನಾಳೆಗೆ ಈ ಕೇಸ್ ತಗೊಳ್ಬೋದಾ ಅಂತಂದರು. ನಾಳೆಗೆ ಪ್ರಕರಣವನ್ನು ಮುಂದೂಡಿದರು, ವಿಚಾರಣೆಯನ್ನು ನಾಳೆಗೆ ಮುಂದೂಡಿದರು. ಇದೇ ಸಂದರ್ಭದಲ್ಲಿ ಹೈಕೋರ್ಟ್ನಲ್ಲಿ ಶುರುವಾಯಿತು.
ಜಸ್ಟಿಸ್ ಉಮಾ ಮೇಡಮ್ ಅವರ ಪೀಠದ ಮುಂದೆ. ಅಲ್ಲಿ ಸಂದೇಶ್ ಚೌಟ ಸಿ ಟಿ ರವಿ ಅವರ ಪರವಾಗಿ ಜಾಮೀನು ಕೊಡಬೇಕು ಅವರಿಗೆ ಅಂತ ವಾದ ಮಾಡೋದಕ್ಕೆ, ಜಾಮೀನು ಕೊಡಬಾರದು ಅಂತ ಸರ್ಕಾರದ ಪರ ವಾದ ಮಾಡೋದಕ್ಕೆ SP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬೆಳ್ಳಿಯಪ್ಪ ಅವರು ಬಂದಿದ್ದರು. BA ಬೆಳ್ಳಿಯಪ್ಪ. FIR ಮಾಡಿರೋದು ಒಂದು ಸ್ಟೇಷನ್ನಲ್ಲಿ, ಆಮೇಲೆ ಇನ್ನೊಂದು ಸ್ಟೇಷನ್ಗೆ ಕರ್ಕೊಂಡೋದ್ರು. ಸಂದೇಶ್ ಚೌಟ ಅವರ ವಾದ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸಿ ಟಿ ರವಿ ಅವ್ರನ್ನ ಕ್ರೂರವಾಗಿ ನಡೆಸ್ಕೊಂಡಿದ್ದಾರೆ. ಖಾನಾಪುರ ಪೊಲೀಸರು ರವಿ ಅವರ ತಲೆಗೆ ಹೊಡೆದಿದ್ದಾರೆ. ಆ ನಂತರ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ, ಬೇರೆ ಬೇರೆ ಜಾಗಕ್ಕೆ ಕರ್ಕೊಂಡೋಗಿದ್ದಾರೆ. ಅರೆಸ್ಟ್ ಮಾಡಿದ ತಕ್ಷಣ ಕುಟುಂಬದವ್ರಿಗೆ, ಮನೆಯವರಿಗೆ ಮಾಹಿತಿ ಕೊಡಬೇಕು, ಇವರು ಕೊಟ್ಟಿಲ್ಲ. ಊಟ ಕೊಟ್ಟಿಲ್ಲ, ಇಡೀ ರಾತ್ರಿ ದೈಹಿಕ ಹಿಂಸೆ ಕೊಟ್ಟಿದ್ದಾರೆ. ಪೊಲೀಸರು ಪಿತೂರಿ ನಡೆಸಿದ್ದಾರೆ. ಆರೋಪಿಗೆ ರಿಮಾಂಡ್ ಕಾಪಿಯನ್ನು ಸಹಿತ ಕೊಟ್ಟಿಲ್ಲ. ಆವಾಗ BA ಬೆಳ್ಳಿಯಪ್ಪ SP ಅವ್ರು ಹೇಳಿದ್ರು, ಜಾಮೀನು ಅರ್ಜಿ ವಿಶೇಷ ನ್ಯಾಯಾಲಯದಲ್ಲಿ ಬಾಕಿ ಇದೆ. ಕೆಳ ಹಂತದ ನ್ಯಾಯಾಲಯ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಾಮೀನು ಅರ್ಜಿ ವಿಚಾರಣೆ ನಡೆಸ್ತಾ ಇದೆ. ಆದ್ದರಿಂದ ಹೈಕೋರ್ಟ್ ಇದನ್ನು ವಿಚಾರಣೆ ಕೈಗೆತ್ತಿಕೊಳ್ಳಬಾರ್ದು ಅಂದರು. ಹೈಕೋರ್ಟು ವಿಚಾರಣೆ ಕೈಗೆತ್ತಿಕೊಳ್ಳಬಾರ್ದು. ಅವರನ್ನು ಅಕ್ರಮವಾಗಿ ಬಂಧಿಸಿದ್ದಾರೆ ಅಂತೇನಾದರೂ ದೂರುದಾರರ ಕಡೆ ಅವರಿಗೆ ಕಂಪ್ಲೇಂಟ್ ಇದ್ದರೆ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಲಿ. ನಮ್ಮ ಮನೆಯವ್ರು ನಾಪತ್ತೆ ಆಗಿಬಿಟ್ಟಿದ್ದಾರೆ, ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ, ಹುಡುಕಿ ಕೊಡಿ ಅಂತ ಬೇಕಿದ್ರೆ ಹೇಬಿಯಸ್ ಕಾರ್ಪಸ್ ಅದನ್ನು ಸಲ್ಲಿಸಲಿ. ರವಿ ಅವರು ಟ್ರಾನ್ಸಿಟ್ ರಿಮಾಂಡ್ನಲ್ಲಿದ್ದಾರೆ, ಅಂದರೆ ಆನ್ ದ ವೇ ಇದ್ದಾರೆ. ಬೆಳಗಾವಿಯಿಂದ ಬೆಂಗಳೂರಿಗೆ ಕರ್ಕೊಂಬರ್ತಾ ಇದ್ದಾರೆ. ಅವರು ಕೆಲವು ಆಕ್ಷೇಪಾರ್ಹ ಮಾತುಗಳನ್ನಾಡಿದ್ದಾರೆ ಅಂತ. ಅವಾಗ ಹೈಕೋರ್ಟ್ ಪೀಠ ಕೇಳಿತು. ಜಸ್ಟಿಸ್ ಉಮಾ ಮೇಡಮ್ ಅವರು ಕೇಳಿದ್ರು, ರವಿ ಅವರನ್ನು ವಶಕ್ಕೆ ಪಡೆದ ರೀತಿಯ ಬಗ್ಗೆ ಏನು ಹೇಳ್ತೀರಿ ನೀವು? ಸಂಜೆ 7 ಗಂಟೆಗೆ ಸುವರ್ಣಸೌಧದ ಮೆಟ್ಟಿಲುಗಳ ಮೇಲೆ ಪ್ರತಿಭಟನೆ ಕೂತ್ಕೊಂಡಿದ್ರು, ಅವ್ರನ್ನ ಹೊತ್ತಾಕೊಂಡು ಬಂದರು. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಗಂಭೀರವಾದ ಅಪರಾಧ ಪ್ರಕರಣಗಳಲ್ಲೂ ಕೂಡ ಪೊಲೀಸರು ವರ್ಷಗಟ್ಟಲೆ ಆರೋಪಿಗಳನ್ನು ಮುಟ್ಟೋದಿಲ್ಲ. ನ್ಯಾಯಪೀಠದ ಅಬ್ಸರ್ವೇಷನ್. ಅದಕ್ಕೆ ಬೆಳ್ಳಿಯಪ್ಪ ಅವರು ಹೇಳಿದ್ರು, ಅವ್ರು ಏನು ಮಾತಾಡಿದ್ದಾರೆ ಅನ್ನೋದಾರು ನೋಡಿ ಒಂದು ಸಲ ಅಂತ. ಯಾವ ಶಬ್ದಗಳನ್ನು ಬಳಸಿದ್ದಾರೆ, ಏನು ಮಾತಾಡಿದ್ದಾರೆ ರವಿ ಅವರು, ಅದನ್ನು ನೋಡಿ ಅಂತ. ಇವ್ರು ಹೇಳಿದ್ರಲ್ಲ, ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ, ಆದ್ದರಿಂದ ನೀವು ವಿಚಾರಣೆ ಕೈಗೆತ್ತಿಕೊಳ್ಳಬೇಡಿ ಅಂತ ಬೆಳ್ಳಿಯಪ್ಪ ಅವರು ಹೈಕೋರ್ಟಿಗೆ ಹೇಳಿದರು, ವಿಚಾರಣೆ ಕೈಗೆತ್ತಿಕೊಳ್ಳಬೇಡಿ ಅಂತ. ಆವಾಗ ಹೈಕೋರ್ಟ್ ಪೀಠ ಕೇಳ್ತು, ಹಾಗಾದರೆ ಹೈಕೋರ್ಟಿಗೆ ಅಧಿಕಾರನೇ ಇಲ್ವಾ ಅಂತ. ಅಧಿಕಾರನೇ ಇಲ್ವಾ? ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಹರಣ ಆಗಿದೆ ಅಂದಾಗ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಬಾರ್ದಾ ಅಂತ ಹೈಕೋರ್ಟ್ ಕೇಳಿದಾಗ ಬೆಳ್ಳಿಯಪ್ಪ ಅವರು ಹೇಳಿದ್ರು, ವಿಶೇಷ ನ್ಯಾಯಾಲಯ ಕ್ರಮ ಕೈಗೊಳ್ಳಿ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿರ್ಧಾರ ಮಾಡಲಿ ಅಂತ. ಹೈಕೋರ್ಟ್ ಪೀಠ ಮತ್ತೆ ಕೇಳ್ತು, ನಮಗೆ ಅಧಿಕಾರ ಇದೆಯೋ ಇಲ್ವೋ ಹೇಳಿ ಅಂತ. ಹೈಕೋರ್ಟಿಗೆ ಅಧಿಕಾರ ಇದೆಯೋ ಇಲ್ವೋ? ಅದಕ್ಕೆ ಬೆಳ್ಳಿಯಪ್ಪ ಅವರು, ದೂರುದಾರರು ಮತ್ತು ಅರ್ಜಿದಾರರು ಇಬ್ಬರು ಜನಪ್ರತಿನಿಧಿಗಳು, ಇವರ ಅರ್ಥ ಅದನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೋಡ್ಕೊಳ್ಳಿ ಅಂತ. ಪೀಠ ಹೇಳ್ತು, ದುರದೃಷ್ಟಕರ ಬೆಳವಣಿಗೆ ಅದು. ಇಬ್ಬರು ಜನಪ್ರತಿನಿಧಿಗಳು, ಇಬ್ಬರು ನಮ್ಮ ನಾಯಕರು ಅನ್ನೋದು ದುರದೃಷ್ಟಕರ. ಆವಾಗ ಬೆಳ್ಳಿಯಪ್ಪ ಹೇಳಿದ್ರು, ಪೊಲೀಸರು ಸಿ ಟಿ ರವಿ ಅವ್ರ ಮುಂದೆ ಗೋಗರ್ದಿದ್ದಾರೆ. ಪೊಲೀಸರ ಮುಂದೆ ಸಿ ಟಿ ರವಿ ಅವರು ಸ್ವಾತಂತ್ರ್ಯ ಹೋರಾಟಗಾರನಂತೆ ನಡ್ಕೊಂಡ್ರು ಅಂತ. ಸ್ವಾತಂತ್ರ್ಯ ಹೋರಾಟಗಾರನಂತೆ ನಡ್ಕೊಂಡ್ರು. ಎರಡೂ ಕಡೆಯ ವಾದ ಪ್ರತಿವಾದಗಳನ್ನು ಕೇಳಿಸಿಕೊಂಡ ನಂತರ ನ್ಯಾಯಮೂರ್ತಿ MG ಉಮಾ ಮೇಡಮ್ ಅವರು ರೂಲಿಂಗ್ ಕೊಟ್ಟರು. ಇಟ್ ವಾಸ್ ಪ್ರಿಟಿ ಸ್ಟ್ರಾಂಗ್. ನಾನು ನಿನ್ನೆ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಚರ್ಚೆಯಲ್ಲಿ ನಟರಾಜ್ ಗೌಡರು ಕಾಂಗ್ರೆಸ್ನಿಂದ ಭಾಗಿಯಾಗಿದ್ದರು. ಅವ್ರನ್ನ ಕೇಳಿದೆ ನಾನು, ಅಂದರೆ ಗೊತ್ತಿಲ್ಲದೆ ಕೇಳಿದ್ದದು. ಒಂದು ಕಾಮನ್ ಲೀಗಲ್ ನಾಲೆಜ್ ಏನಂದರೆ, ಒಬ್ಬ ವ್ಯಕ್ತಿಯ ಮೇಲೆ ಒಂದು FIR ದಾಖಲಾದಾಗ FIRನಲ್ಲಿ ಇಂತಿಂಥ ಸೆಕ್ಷನ್ಗಳ ಅಡಿಯಲ್ಲಿ FIR ಅಂತಿರುತ್ತೆ. ಆ ಸೆಕ್ಷನ್ಗಳ ಅಡಿಯಲ್ಲಿ ಆ ವ್ಯಕ್ತಿಗೆ ಎಷ್ಟು ಗರಿಷ್ಠ ಶಿಕ್ಷೆಯಾಗುವ ಅವಕಾಶ ಇದೆ ನೋಡ್ಬೇಕನ್ನ. ಒಬ್ಬ ವ್ಯಕ್ತಿಗೆ ಈಗ ನಿಮ್ಮ ಮೇಲೆ ಏನೋ ಒಂದು FIR ಆಗಿದೆ ಅಂತ ಇಟ್ಕೊಳ್ಳಿ, ಫಸ್ಟ್ ಯಾವ ಸೆಕ್ಷನ್ ಹಾಕಿದ್ದಾರೆ? ಯಾವುದಾದರೂ ಸೆಕ್ಷನ್ನಲ್ಲಿ 7 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾಗುವ ಸಾಧ್ಯತೆ ಇದ್ದರೆ ನಿಮ್ಮನ್ನು ಬಂದು ಪೊಲೀಸರು ಅರೆಸ್ಟ್ ಮಾಡ್ಬೋದು. 7 ವರ್ಷಕ್ಕಿಂತ ಜಾಸ್ತಿ ಇರಬೇಕು, ಅಂದರೆ ಅಷ್ಟು ಗಂಭೀರವಾದ ಅಪರಾಧ ಆಗಿರಬೇಕು. ಇಲ್ಲದೆ ಹೋದರೆ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯಾಗುವಂಥ ಸೆಕ್ಷನ್ಗಳನ್ನು ನಿಮ್ಮ ಮೇಲೆ ಹಾಕಿದರೆ ಪೊಲೀಸರು ನಿಮಗೆ 41A ನೋಟಿಸನ್ನು ಕೊಡಬೇಕು, ನಿಮಗೊಂದು ನೋಟಿಸ್ ಇಶ್ಯೂ ಮಾಡಬೇಕು. ನಿಮ್ಮ ಮೇಲೆ ಇಂಥದ್ದೊಂದು ಸೆಕ್ಷನ್ನಲ್ಲಿ ಇಂಥದ್ದೊಂದು FIR ಇಂಥ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದೆ, ಇದರ ಬಗ್ಗೆ ನೀವು ಇಂಥ ದಿವಸ ಇಷ್ಟು ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನಿಮಗೆ ನೋಟಿಸ್ ಕೊಡಬೇಕು. ನೀವು ವಿಚಾರಣೆಗೆ ಹಾಜರಾಗಬೇಕು. ನೀವು ತಪ್ಪಿಸ್ಕೊಂಡು ಓಡಾಡಿದರೆ ಅವಾಗ ಅರೆಸ್ಟ್ ಮಾಡಲಿ, ಅವಾಗ ಅರೆಸ್ಟ್ ಮಾಡ್ತಾರೆ ಪೊಲೀಸರು. ಇಷ್ಟು ನೋಟಿಸ್ ಕೊಟ್ಟಿದ್ದೀವಿ ನೋಡ್ರಿ, ಬರ್ತಿಲ್ಲ ಇವನು ಅಂತ. ಹಾಗೆ ಈಗ ಸಿ ಟಿ ರವಿ ಅವರ ಮೇಲೆ ಹಾಕಿರುವ ಸೆಕ್ಷನ್ಗಳ ಅಡಿಯಲ್ಲಿ
ಒಂದು ಸೆಕ್ಷನ್ 1 ವರ್ಷ ಶಿಕ್ಷೆಯಾಗುವಂಥದ್ದು, ಇನ್ನೊಂದು ಸೆಕ್ಷನ್ 3 ವರ್ಷ ಶಿಕ್ಷೆಯಾಗುವಂಥದ್ದು. ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ಗಳಿದ್ದಾವೆ ಈ ವಿಷಯದಲ್ಲಿ. 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯಾಗುವ ಅಪರಾಧ ನಡೆದಿದೆ ಅನ್ನುವ ಆರೋಪ ಬಂದಾಗ ಫಸ್ಟ್ ನೋಟಿಸ್ ಕೊಟ್ಟು ಕರೀರಿ ಅವ್ರನ್ನ ವಿಚಾರಣೆಗೆ ಅಂತ. ಸಿ ಟಿ ರವಿ ಅವ್ರಿಗೆ ಯಾಕೆ ನೋಟಿಸ್ ಕೊಡಲಿಲ್ಲ ಅಂತ ಕೇಳಿದ್ರು. ಒಂದು ಹಂತದಲ್ಲಿ ಬೆಳ್ಳಿಯಪ್ಪ ಅವ್ರು ಹೇಳ್ತಾರೆ, ಇಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆ ಅಂತ. ಎಲ್ಲಿದೆ ತೋರಿಸಿ ನೋಟಿಸ್ ಅಂದರೆ ಅವ್ರು ತೋರಿಸ್ಲಿಲ್ಲವಂತೆ. ಅಂದರೆ ಸೂಕ್ತ ದಾಖಲೆಗಳನ್ನು ಕೊಡೋದಕ್ಕಾಗಲಿಲ್ಲ ನಿಮಗೆ ಅಂತ ಹೇಳ್ತಾರೆ. ಪೊಲೀಸರು ಬಂಧನಕ್ಕೆ ಕಾರಣ ನೀಡಿದ ಬಗ್ಗೆ ದಾಖಲೆಗಳಿಲ್ಲ. ಬಂಧನ ಅಕ್ರಮ, ತಕ್ಷಣವೇ ಬಿಡುಗಡೆ ಮಾಡಿ ಅಂತ ಆರೋಪಿಯ ಪರ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಈ ರೀತಿಯ ಘಟನೆ ನಡೆದದ್ದು ದುರದೃಷ್ಟಕರ. ಪೊಲೀಸರ ಹಲ್ಲೆಯಿಂದ ಗಾಯ ಅಂತ ಸಿ ಟಿ ರವಿ ಅವರ ವಕೀಲರು ಹೇಳಿದ್ದಾರೆ. ಚಿಕಿತ್ಸೆಯ ವಿವರಗಳನ್ನು ವೈದ್ಯಾಧಿಕಾರಿ ಸರಿಯಾಗಿ ನಮೂದು ಮಾಡಿಲ್ಲ, ಏನನ್ನೂ ರೆಕಾರ್ಡ್ ಮಾಡಿಲ್ಲ ಅಂತ ಸಭಾಪತಿಗಳ ಹೇಳಿಕೆ ಕೊಟ್ಟಿದ್ದಾರೆ. ಆರೋಪಿ ಸಿ ಟಿ ರವಿಯವರನ್ನು ಬಂಧಿಸುವುದಕ್ಕೆ, ಹಲ್ಲೆ ಮಾಡುವುದಕ್ಕೆ ಯಾವುದೇ ಕಾರಣ ಇರಲಿಲ್ಲ, ಅವಶ್ಯಕತೆ ಇರಲಿಲ್ಲ ಇದರದ್ದು. ಅಂದರೆ ಅವರು ಅರೆಸ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಹಲ್ಲೆ ಮಾಡೋದಕ್ಕೇನು ಅವಶ್ಯಕತೆ ಇತ್ತು? ಘಟನೆ ನಡೆದಿರೋದು ದುರದೃಷ್ಟಕರ. ಕಾನೂನು ಪಾಲಿಸಿ, ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬಹುದಾಗಿತ್ತು. ತಕ್ಷಣ ಸಿ ಟಿ ರವಿ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ನ್ಯಾಯಮೂರ್ತಿ MG ಉಮಾ ಮೇಡಮ್ ಆದೇಶ ಹೊರಡಿಸಿದರು. ಈ ಆದೇಶ ಬರೋ ಹೊತ್ತಿಗೆ ಸಿ ಟಿ ರವಿ ಅವ್ರನ್ನ ಕರ್ಕೊಂಡು ಬೆಳಗಾವಿ ಪೊಲೀಸರು ಹಾವೇರಿ ದಾಟಾಗಿತ್ತು. ಡ್ರಾಮ್ಯಾಟಿಕ್ ಇತ್ತು ಅದು ಸೀನು. ಈಗೇನು ರೀ, ಮೊಬೈಲ್ನಲ್ಲಿ ಯೂಟ್ಯೂಬ್ ಲೈವಲ್ಲಿ ನೋಡ್ತಾ ಇರ್ತಾರೆ ಏನೇನಾಯಿತು ಅಂತ. ಆ ಕಡೆ ಸಿ ಟಿ ರವಿ ಅವ್ರನ್ನ ಕಾರ್ನಲ್ಲಿ ಕೂಡಿಸ್ಕೊಂಡು ಪೊಲೀಸರು ನೋಡ್ತಾ ಇದ್ರು, ಈ ಕಡೆ ಅವ್ರು ಜೊತೆಗೆ ಬರ್ತಾಯಿದ್ರು. ಒಂದೇ ಕಾರ್ನಲ್ಲಿ ಆರ್ ಅಶೋಕು, ವಿಜೇಂದ್ರ ಅವರೆಲ್ಲ ಇದ್ದರು, ಇವರು ನೋಡ್ತಾ ಇದ್ರು. ಕಾರ್ನಿಂದ ಕಾರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಇವರು. ಹೈಕೋರ್ಟ್ನಲ್ಲಿ ಗೆದ್ವಿ ನಾವು ಕೇಸನ್ನು ಅಂತ ಕಾರ್ನಿಂದ ಕಾರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಒಂದು ನಿರಾಳ ಆಯ್ತಲ್ಲಿ. ಆ ನಂತರ ಪ್ರಶ್ನೆ ಇದ್ದದ್ದು, ಆಯ್ತು ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ, ಟ್ರಾನ್ಸಿಟ್ ಆರ್ಡರ್ ಮೇಲೆ ಕರ್ಕೊಂಡು ಹೋಗ್ತಾ ಇರೋದು ಇವ್ರನ್ನ. ಅಂದರೆ ಬೆಳಗಾವಿಯಲ್ಲಿ JMFC ನ್ಯಾಯಾಧೀಶರ ಮುಂದೆ ಇವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಪ್ರೊಡ್ಯೂಸ್ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಿ ಅಂತ. ಟ್ರಾನ್ಸಿಟ್ಟು ಬೆಳಗಾವಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗೋದಕ್ಕೆ. ಬೆಂಗಳೂರಿಗೆ ಕರ್ಕೊಂಡು ಹೋಗಿ ನಾವು ನ್ಯಾಯಾಧೀಶರ ಮುಂದೆ ಇವ್ರನ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಧ್ಯದಲ್ಲಿ ಹೈಕೋರ್ಟ್ ತಕ್ಷಣ ಬಿಡುಗಡೆ ಮಾಡಿ ಅಂತ ಹೇಳ್ತು. ಏನು ಮಾಡ್ಬೇಕೀಗ? ಟ್ರಾನ್ಸಿಟ್ ವಾರಂಟನ್ನು ನೀವು ಎಕ್ಸಿಕ್ಯೂಟ್ ಮಾಡೋದಾದರೆ ಬೆಂಗಳೂರಿಗೆ ಕರ್ಕೊಂಬಂದು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಹೈಕೋರ್ಟ್ ಆದೇಶ ಪಾಲಿಸುವುದಾದರೆ ಅಧಿಕೃತ ಕಾಪಿ ಕೈಗೆ ಬಂದ ತಕ್ಷಣ ಇದ್ದಂಗೆ ಬಿಟ್ಟು ಬಿಡ್ಬೇಕು ಅವ್ರನ್ನ. ಏನು ಮಾಡಬೇಕು? ಪೊಲೀಸರಿಗೆ ಕೇಳಿದ್ರೆ, ಸರ್ ನಮ್ದೇನು ಸರ್ ಸೀನಿಯರ್ ಆಫೀಸರ್ಸ್ ಕರ್ಕೊಂಡು ಹೋಗಿ ಬೆಂಗಳೂರಿಗೆ ಅಂದರೆ ಕರ್ಕೊಂಡು ಹೋಗ್ತೀವಿ, ಅಲ್ಲೇ ಬಿಟ್ಟುಬಿಡಿ ಅಂದರೆ ಅಲ್ಲೇ ಬಿಟ್ಟುಬಿಡ್ತೀವಿ, ನಮ್ದೇನಿದೆ ಅಂದರು. ಆದರೂ ಪೊಲೀಸರಿಗೆ ಈಗ ನ್ಯೂಸ್ ಚಾನಲ್ಲೆಲ್ಲ ನೋಡಿ ನಿರ್ಧಾರ ತಗೊಳಕ್ಕಾಗಲ್ಲ. ಅವರು ಹೈಕೋರ್ಟ್ ಅವರಿಗೆ ರಿಲೀಫ್ ಕೊಡ್ತು ಬಿಟ್ಟುಬಿಡೋಣ ಅಂತೆಲ್ಲ. ಹೈಕೋರ್ಟಿನ ಅಧಿಕೃತ ಕಾಪಿ ಬೇಕು. ಒಂದು ಕಡೆ ಹುಬ್ಬಳ್ಳಿ ದಾಟ್ಕೊಂಡು ಸಿ ಟಿ ರವಿ ಅವ್ರನ್ನ ಕರ್ಕೊಂಡು ಇವರು ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿ ಟಿ ರವಿ ಪರ ವಕೀಲರು ಹೈಕೋರ್ಟಿನ ಆದೇಶದ ಪ್ರತಿ ತಗೊಂಡು ಮಧ್ಯದಲ್ಲಿ ಹೊರಟರು ದಾರಿಲಿ. ಇಬ್ಬರು ದಾವಣಗೆರೆಯಲ್ಲಿ ಮುಖಾಮುಖಿ ಆದರು. ದಾವಣಗೆರೆಯಲ್ಲಿ ಮುಖಾಮುಖಿಯಾಗಿ ಕರ್ಕೊಂಡು ಬಂದ ಪೊಲೀಸರಿಗೆ ಆದೇಶದ ಪ್ರತಿ ಕೊಟ್ಟರು. ಪೊಲೀಸರು ಆಯಿತು ಸರ್ ನಿಮ್ಮನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಬಿಟ್ಟು ಹೊರಟರು. ಹಿಂಗಾಯಿತು, ಬಿಟ್ಟು ಹೊರಟ್ರಲ್ಲಿಂದ. ಹಾಗಿದ್ದರೆ ಸುಮ್ಮನೆ ಟೆಕ್ನಿಕಲ್ ಕ್ವಶನ್, ನಮ್ಮ ಕುತೂಹಲಕ್ಕೆ ನಾವು ಕೇಳ್ತಾ ಇರ್ತೀವಿ, ಈಗ ಟ್ರಾನ್ಸಿಟ್ ಆರ್ಡರ್ ಏನಾಗುತ್ತೆ ಅಂತ, ಟ್ರಾನ್ಸಿಟ್ ವಾರಂಟ್ ಅದೇನಾಗುತ್ತೆ? ಅದು ಸಂಬಂಧ ಬೀಳೋದಿಲ್ಲ. ಯಾಕಂದರೆ ಉನ್ನತ ಹಂತದ ಯಾವ ನ್ಯಾಯಾಲಯ ಆದೇಶ ಕೊಟ್ಟಿದೆಯೋ ಆ ನ್ಯಾಯಾಲಯದ ಆದೇಶವನ್ನು ಪೊಲೀಸರು ಪಾಲಿಸಬೇಕು. JMFC ಕೋರ್ಟು ಬೆಂಗಳೂರಿಗೆ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದೆ. ಹೈಕೋರ್ಟ್ ತಕ್ಷಣ ಬಿಡಿ ಅಂದಿದೆ. ಹೈಕೋರ್ಟಿನ ಆದೇಶ ಪಾಲನೆ ಮಾಡಬೇಕು. ಈ ಮಧ್ಯೆ ಸುಪ್ರೀಂ ಕೋರ್ಟು ಬಿಡಬೇಡಿ ಅವ್ರನ್ನ ಅಂದಿದ್ರೆ ಸುಪ್ರೀಂ ಕೋರ್ಟಿನ ಆದೇಶ ಪಾಲನೆ ಆಗಿರೋದು. ನಾನು ಸುಮ್ಮನೆ ಇದ್ರದ್ದು ಹೇಳೋದು, ನಾನು ಇಫ್ ಆ್ಯಂಡ್ ಬಟ್ಸಲ್ಲಿ ಇದು ಬಿಡುಗಡೆಯಾಗಿದ್ದು ಸಿ ಟಿ ರವಿ ಅವರು ದಾವಣಗೆರೆ IBನಲ್ಲಿ. ಬಿಡುಗಡೆ ಆದರು. ಈಗ ಇಷ್ಟೆಲ್ಲ ಆಗಿದ್ದು ಹೇಳಿದೆ ನಾನು. ಏನು ಆಗಬೇಕಾಗಿತ್ತು? ತುಂಬ ತಜ್ಞರ ಜೊತೆಗೆ ಮಾತಾಡಿದ್ವಿ. ಆ್ಯಕ್ಚುಲಿ ಏನಾಗಬೇಕಾಗಿತ್ತು ಈ ಕೇಸ್ನಲ್ಲಿ? ಸರ್ಕಾರಕ್ಕೆ ಮುಖಭಂಗ, ದೂಸರಾ ಮಾತೇ ಇಲ್ಲ ಇದರಲ್ಲಿ. ತಪರಾಕಿ ಕೊಟ್ಟಂಗೆ ಆಯ್ತು ಹೈಕೋರ್ಟ್ನಲ್ಲಿ. ಅರೆಸ್ಟ್ ಯಾಕೆ ಮಾಡಿದ್ರಿ ನೀವು ಅಂತ ಹೈಕೋರ್ಟ್ ಕೇಳಿತು. ಅನ್ಡೌಟೆಡ್ಲಿ ಸದನದ ಒಳಗೆ ಘಟನೆ ಆಗಿದೆ. ಕಸ್ಟೋಡಿಯನ್ ಆಫ್ ದ ಹೌಸ್ ಈಸ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು. ಸದನದ ಒಳಗೆ ನಡೆದ ಒಂದು ಘಟನೆಯ ಬಗ್ಗೆ ತಮಗೆ ಆತಂಕ, ಭಿನ್ನಾಭಿಪ್ರಾಯ, ಇಫ್ ಅ ಮೆಂಬರ್ ಹ್ಯಾಸ್ ಫೆಲ್ಟ್ ಹರ್ಟ್, ನೇರವಾಗಿ ಹೋಗಿ ಸಭಾಪತಿಗಳಿಗೆ ಕಂಪ್ಲೇಂಟ್ ಕೊಡಬೇಕು.
ಸದನದ ಒಳಗೆ ಪೊಲೀಸರದು ಕೆಲಸ ಇಲ್ಲ, ಜೂರಿಸ್ಟಿಕ್ಷನ್ ಇಲ್ಲ ಅವ್ರದ್ದು. ಆವಾಗ ಕಾಂಗ್ರೆಸ್ನವರೊಂದು ಟೆಕ್ನಿಕಲ್ ಪಾಯಿಂಟ್ ಹೇಳಿದ್ರು, ಸದನ ನಡೀತಾ ಇದ್ದಾಗ ಈ ಮಾತು ಅಪ್ಲೈ ಆಗುತ್ತೆ. ಯಾವಾಗ ಸಿ ಟಿ ರವಿಯವರು ಪ್ರಾಸ್ಟಿಟ್ಯೂಟ್ ಅನ್ನುವ ಶಬ್ದವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ರಿಗೆ ಬಳಸಿದ್ರು ಅನ್ನೋ ಆರೋಪ ಇದೆಯಲ್ಲ, ಆವಾಗ ಸದನ ನಡೀತಾ ಇರಲಿಲ್ಲ, ಪೀಠದಲ್ಲಿ ಸಭಾಪತಿಗಳು ಇರಲಿಲ್ಲ. ಕೆಲವು ನಿಮಿಷ ಕಲಾಪವನ್ನು ಮುಂದೂಡಿ ಎದ್ದು ಹೋಗಿದ್ರು ಅವರು. ಆ ಸಮಯದಲ್ಲಿ ಏನಾದರೂ ಆದರೆ ಪೊಲೀಸ್ ಜ್ಯೂರಿಸ್ಟಿಕ್ಷನ್ ಬರುತ್ತೆ ಅಂದರು ಕಾಂಗ್ರೆಸ್ನವ್ರು ಹೇಳಿದ್ದನ್ನು. ಆದ್ದರಿಂದ ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಇದು ವಿಚಿತ್ರ ಆಯ್ತು. ಇದು ಹೌದಾ, ಹಿಂಗಿರುತ್ತಾ ಅಂತ ನಾವು ಸಭಾಪತಿಗಳ ಕಚೇರಿಯ ಮೂಲಗಳನ್ನೇ ಕೇಳಿದ್ವಿ, ಏನು ಕರೆಕ್ಟಾಗಿ ನಿಯಮ ಏನು ಹೇಳುತ್ತೆ ಹೇಳಿ ಅಂತ. ಮಧ್ಯಾಹ್ನ 1 ಗಂಟೆಗೆ ಈ ಘಟನೆ ನಡೆದಿದೆ ಅಂತ ಆರೋಪವಾಗಿರೋದು. 4:15 ಸಂಜೆ ರೂಲಿಂಗ್ ಕೊಟ್ಟಿದ್ದಾರೆ ಸಭಾಪತಿಗಳು. 1 ಗಂಟೆಯಿಂದ 4:15 ಮಧ್ಯದಲ್ಲಿ ಎಲ್ಲ ಬುಕ್ ತರಿಸಿ ಚೆಕ್ ಮಾಡಿ ರೆಫರ್ ಮಾಡಿ ಫೈನಲ್ ಒಂದು ಕನ್ಕ್ಲೂಷನಿಗೆ ಬಂದಿದ್ದಾರೆ. ಕಸ್ಟೋಡಿಯನ್ ಆಫ್ ದ ಹೌಸ್ ಸಭಾಪತಿಗಳು ಅನ್ನೋದು ಅವರು ಪೀಠದಲ್ಲಿ ಕುಳಿತಿದ್ದಾಗ ಮಾತ್ರ ಅಲ್ಲ, ಮತ್ತು ಇಷ್ಟೇನು ಪ್ರಿಮೈಸಸ್ ನೋಡ್ತಾ ಇದ್ದೀರಲ್ಲ ಅಷ್ಟು ಮಾತ್ರ ಅಲ್ಲ, ಹೊರಗಡೆ ಒಂದು ಲಾಬಿ ಇರುತ್ತೆ, ಸಭಾಪತಿಗಳ ಚೇಂಬರ್ ಬರುತ್ತೆ, ಕಾರಿಡಾರ್ ಇರುತ್ತೆ ಸುತ್ತು ಕಡೆ, ಎಲ್ಲವೂ ಕೂಡ ಸಭಾಪತಿಗಳೇ ಕಸ್ಟೋಡಿಯನ್. ಎಲ್ಲದಕ್ಕೂ ಸಭಾಪತಿಗಳ ಪೀಠದಲ್ಲಿ ಕುಳಿತುಕೊಂಡಿದ್ದಾಗ ಮಾತ್ರ ಕಸ್ಟೋಡಿಯನ್ ಅನ್ನೋ. ಅಧಿವೇಶನ ಆರಂಭಗೊಂಡ ದಿನ ಕ್ಷಣದಿಂದ ಅನಿರ್ದಿಷ್ಟ ಕಾಲದ ಅವಧಿಗೆ ಅಧಿವೇಶನವನ್ನು ಮುಂದೂಡಲಾಗಿದೆ, ಕಲಾಪವನ್ನು ಮುಂದೂಡಲಾಗಿದೆ ಅಂತ ಸಭಾಪತಿಗಳು ಘೋಷಣೆ ಮಾಡಿ ಪೀಠದಿಂದ ಹೇಳ್ತಾರಲ್ಲ, ಅಲ್ಲಿ ತನಕ ಹಗಲು ರಾತ್ರಿ ಸಭಾಪತಿಗಳ ಪೀಠದಲ್ಲಿ ಇರಲಿ ಇಲ್ಲದೇ ಇರಲಿ ಅವರೇ ಹೌಸ್ನ ಕಸ್ಟೋಡಿಯನ್. ಅದನ್ನು ಖಚಿತಪಡಿಸಿಕೊಂಡೇ ರೂಲಿಂಗ್ ಕೊಟ್ಟರು ಸಭಾಪತಿಗಳು ಅನ್ನುವ ಮಾಹಿತಿ ಕೊಟ್ಟರು. ಇಲ್ಲದೇ ಇದ್ದರೆ ಸಭಾಪತಿಗಳು ಹೇಳ್ಬೋದಾಗಿತ್ತು ನಾನು ಪೀಠದಲ್ಲಿ ಇರಲಿಲ್ಲ. ಆವಾಗ ಅವರು ಇವ್ರಿಗೇನೋ ಬೈದಿದ್ದಾರಂತೆ, ಐ ಆಮ್ ನಾಟ್ ದ ಕಸ್ಟೋಡಿಯನ್ ಆಫ್ ದ ಹೌಸ್. ಯಾರಿಗಾರು ಬೇಜಾರಾಗಿದ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಕೊಳ್ಳಿ, ಬೇಜಾರು ಯಾರು ಮಾಡಿದಾರೋ ಅವ್ರು ಉತ್ತರ ಕೊಟ್ಕೊಳ್ಳಿ ಅಂತ ಸಭಾಪತಿಗಳು ಹೇಳಬಹುದಾಗಿತ್ತು. ಬಟ್ ಸ್ಟಿಲ್ ಹಿ ಗೇವ್ ಅ ರೂಲಿಂಗ್. ಆ ರೂಲಿಂಗ್ ಕೊಟ್ಟಿದ್ದರ ಬಗ್ಗೆ ಸಭಾಪತಿಗಳು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತ ಕಾಂಗ್ರೆಸ್ನವ್ರಿಗೆ ಬೇಜಾರಿದೆ. ವಾಟ್ ಎವರ್ ಇಟ್ ಈಸ್, ಬಟ್ ನಿಯಮ ಹಾಗೆ ಹೇಳುತ್ತೆ ಅಂತ. ನಿಯಮ ಹಾಗೆ ಹೇಳುತ್ತೆ, ಅಧಿವೇಶನ ಆರಂಭಗೊಂಡ ಕ್ಷಣದಿಂದ ಅಧಿವೇಶನ ಮುಗಿಯುವ ಕ್ಷಣದ ತನಕ ಸಭಾಪತಿಗಳು ಕಸ್ಟೋಡಿಯನ್. ಹಗಲು ರಾತ್ರಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವಾಗ ಏನು ನಡೆದರೂ ಅವರ ವ್ಯಾಪ್ತಿಗೆ ಬರುತ್ತೆ. ನಿಯಮದ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಭಾಪತಿಗಳ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಬೇಕಾಗಿತ್ತು. ಅಲ್ಲೊಂದು ಎಥಿಕ್ಸ್ ಕಮಿಟಿ ಅಂತ ಇರುತ್ತೆ. ಹೌಸ್ ಹೆಂಗೆ ನಡಿಬೇಕು, ಯಾರು ಎಥಿಕ್ಸ್ ಬಿಟ್ಟು ನೀತಿ ಬಿಟ್ಟು ಹೋಗ್ತಾ ಇದ್ದಾರೆ, ಏನಾಗ್ತಾ ಇದೆ ಅದನ್ನು ನೋಡೋದಕ್ಕೆ ಅದಕ್ಕೆ ಬೇಕಾದಂಥ ಕರಾರು ಕಟ್ಟಳೆಗಳನ್ನು ಮಾಡೋದಕ್ಕೆ ಒಂದು ಎಥಿಕ್ಸ್ ಕಮಿಟಿ, ಸಭಾಪತಿಗಳನ್ನು ಎಥಿಕ್ಸ್ ಕಮಿಟಿಗೆ ಕೊಡುತ್ತಿದ್ದರು. ಎಥಿಕ್ಸ್ ಕಮಿಟಿಯ ರಿಪೋರ್ಟ್ನ ಆಧಾರದ ಮೇಲೆ ಸಿ ಟಿ ರವಿಯವರ ಮೇಲೆ ಕ್ರಮ ಕೈಗೊಳ್ಳಬಹುದಾಗಿತ್ತು. ಏನು ಕ್ರಮ? ನೀವು ಅಧಿವೇಶನಕ್ಕೆ ಬರಬೇಡಿ, ಬರ್ಖಾಸ್ತ್ ಅನ್ನಲ್ಲ, ಏನು ಸಸ್ಪೆಂಡ್, ನೀವು ಬರೋಂಗಿಲ್ಲ ಅಧಿವೇಶನಕ್ಕೆ, ನೀವು ಹಿಂಗೆ ಮಾತಾಡ್ಬಿಟ್ಟಿದ್ದೀರಿ ಲಕ್ಷ್ಮೀ ಹೆಬ್ಬಾಳ್ಕರ್ರಿಗೆ, ಅಲ್ಲಿ ತನಕನೂ ಶಿಕ್ಷೆ ಕೊಡೋ ಅವಕಾಶ ಇದೆ. ಸದಸ್ಯತ್ವ ಕ್ಯಾನ್ಸಲ್ ಮಾಡೋದಕ್ಕಾಗೋದಿಲ್ಲ ಸಭಾಪತಿಗಳಿಗೆ, ಅವ್ರನ್ನ ಅಮಾನತುಗೊಳಿಸಬಹುದು, ಅಧಿವೇಶನದಿಂದ ಕಲಾಪದಿಂದ ಅಮಾನತುಗೊಳಿಸುವ ಅಧಿಕಾರ ಇದೆ. ಅದನ್ನು ಬಿಟ್ಟು ಪೊಲೀಸ್ ಸ್ಟೇಷನ್ನಿಗೆ ಹೋಗಿದ್ದರ ಬಗ್ಗೆ, ಪೊಲೀಸ್ ಸ್ಟೇಷನ್ಗೆ ಫಸ್ಟ್ ಆಫ್ ಆಲ್ ಪೊಲೀಸರಿಗೆ ಜುರಿಸ್ಟಿಕ್ಷನ್ನೇ ಇಲ್ಲ, ಅದರಲ್ಲಿ ಬರಂಗಿಲ್ಲ ಪೊಲೀಸರಲ್ಲಿ. ಆಮೇಲೆ ಹಿಸ್ಟ್ರಿ ಯಾಕೆ ಬಂತಿದು, ಒಳಗೆ ಏನು ಬೇಕಾದರೂ ಮಾತಾಡಿದ್ರೆ ನಡೆಯುತ್ತಾ, ಇದು ಯಾಕೆ ಬಂತು, ಇದು ಈಗಿಂದಲ್ಲ ಮತ್ತು ಭಾರತದ ವ್ಯವಸ್ಥೆನೂ ಅಲ್ಲ. ಸಂಸದೀಯ ಪ್ರಜಾಪ್ರಭುತ್ವ ಅಂತ ಬಂದರೆ ನಾವು ಇಂಗ್ಲೆಂಡು ಅಂತೀವಿ. 1600ರಲ್ಲಿ ಇಂಗ್ಲೆಂಡಿನ ಸಂಸತ್ತು ಅಲ್ಲಿನ ಸಂಸದರಿಗೆ ಕೊಟ್ಟ ಇಮ್ಯುನಿಟಿ ಅದು. ಅಲ್ಲೇನೋ ನಾನು ಪೂರ್ತಿ ಡೀಟೇಲ್ ತಗೋತೀನಿ, ಅದನ್ನು ಸಾಯಂಕಾಲ ನಮ್ಮ ಧನಂಜಯ ಅವರು, ಹಿರಿಯ ವಕೀಲ ಧನಂಜಯ ಅವರು ಹೇಳಿದ್ದು ಅದನ್ನು. ಇದು ಯಾಕೆ ಬಂತು ಅಂತ, ಅಲ್ಲಿನ ಸಂಸದರು ರಾಜನ ಬಗ್ಗೆ ಏನೋ ಮಾತಾಡ್ಬಿಟ್ರಂತೆ, ರಾಜನಿಗೆ ಹರ್ಟ್ ಆಗುವಂಥದ್ದು ಏನೋ ಮಾತಾಡ್ಬಿಟ್ರು. ರಾಜ ಸಿಟ್ಟಿಗೆದ್ದು ಅವ್ರನ್ನ ಅರೆಸ್ಟ್ ಮಾಡಿಸಿ ಎಕ್ಸಿಕ್ಯೂಟ್ ಮಾಡಿಸ್ಬಿಟ್ನಂತೆ, ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡಿಸ್ಬಿಟ್ನಂತೆ. ಆವಾಗ ಸಂಸದರಿಗನ್ಸಿದ್ದು, ಅರೆ ಇಸ್ಕೆ ನಾವು ಏನು ಮಾತಾಡಿದ್ರು ಆಗತ್ತೆ. ಏನು ಮಾತಾಡಿದ್ರು ಅಂದರೆ ಈ ಪ್ರಾಸ್ಟಿಟ್ಯೂಟ್ ಎಲ್ಲ ಶಬ್ದ ಬರುತ್ತೆ ಅಂತ ಅವ್ರಿಗಾರ ಏನು ಕಲ್ಪನೆ ಪಾಪ. ಅಂದರೆ ಅಧಿಕಾರಸ್ಥರು, ಶ್ರೀಮಂತರು, ಪ್ರಭಾವಿಗಳು, ಅವ್ರ ಬಗ್ಗೆ ನಾವು ಮಾತಾಡೋದಕ್ಕೊಂದು ಜಾಗ ಬೇಕ್ರಿ. ನಾವು ಜನರನ್ನ ಪ್ರತಿನಿಧಿಸಿ ಮಾತಾಡ್ತಾ ಇರ್ತೀವಿ.
ಈಗ ನ್ಯಾಯಾಧೀಶರ ಬಗ್ಗೆ ಏನೋ ಅಬ್ಜೆಕ್ಷನೇಬಲ್ ಆಗಿ ಅಂತ ಒಂದು ಮಾಹಿತಿ ಇದೆಯಪ್ಪ. ಈಗ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ರು ಮೊನ್ನೆ, ವಿಪರೀತ ಇಂಟರ್ಫಿಯರ್ ಆಗ್ತಾ ಇದೆ ನ್ಯಾಯಾಂಗ ಶಾಸಕಾಂಗದಲ್ಲಿ, ಇದು ಒಳ್ಳೆಯದಲ್ಲ ಅಂತ ಮಾತಾಡಿದ್ರು. ಅದನ್ನೇ ಹೊರಗೆ ಮಾತಾಡಿದ್ರೆ ನ್ಯಾಯಾಂಗ ಕಂಟೆಂಪ್ಟು ಅನ್ಬೋದು, ನ್ಯಾಯಾಂಗ ನಿಂದನೆ ಅನ್ಬೋದು. ಬಟ್ ಇಲ್ಲಿ ಒಳಗೆ ಮಾತಾಡಿದ್ರೆ ಅನ್ನೋದಕ್ಕಾಗೋದಿಲ್ಲ. ಅಂಥದ್ದೊಂದು ಇಮ್ಯುನಿಟಿ ಸದಸ್ಯರಿಗೆ ಕೊಟ್ಟರು, ಇಂಗ್ಲೆಂಡಿನ ಪಾರ್ಲಿಮೆಂಟ್ನಲ್ಲಿ ಬಂತು. ಅದನ್ನು ಭಾರತದ ಸಂವಿಧಾನ ಕೂಡ ಅಳವಡಿಸ್ಕೊಂಡಿತು. ಆರಂಭದಲ್ಲಿ ಏನು ಮಾತಾಡಿದ್ರು ಏನು ಮಾಡಿದ್ರು ಅಂತಿತ್ತದು. ಆಮೇಲೆ ಏನು ಮಾಡಿದ್ರು ಅಲ್ಲಪ್ಪ, ಯಾವನ ತಗೊಂಬಂದು ಚಾಕು ಚುಚ್ಚಿ ಪೊಲೀಸರದೇನು ಕೆಲಸ ಇಲ್ಲ ಇದರಲ್ಲಿ ಅಂದ್ಬಿಟ್ರೆ ಹಂಗೆ ಮಾಡೋಕ್ಕಾಗತ್ತಾ? ಇಲ್ಲ, ಬರೀ ಮಾತು, ವರ್ಬಲ್ ಥಿಂಗ್. ಏನು ಮಾತಾಡಿದ್ರು ಇಮ್ಯುನಿಟಿ ನಿಮಗೆ. ಏನಾದರೂ ಮಾಡಬಾರ್ದು ಮಾಡಿದ್ರೆ ಪೊಲೀಸರು ಬರ್ತಾರೆ ಅಂತ ನಿಯಮಗಳ ಬದಲಾವಣೆ ಆಗಿತ್ತು. ಮಾಡಬಾರ್ದು ಮಾಡಿದ್ರೆ ಪೊಲೀಸರು ಬರ್ತಾರೆ, ಮಾತಾಡಿ ಏನಾದರೂ ಅಂತ. ಅದನ್ನಿಟ್ಕೊಂಡು ಸದನದಲ್ಲಿ ನ್ಯಾಯಾಂಗದ ವಿಮರ್ಶೆ ನಡೆಯುತ್ತೆ, ನ್ಯಾಯಾಧೀಶರ ಬಗ್ಗೆ ಚರ್ಚೆಗಳಾಗ್ತವೆ, ಅದೆಲ್ಲ ನಡೆಯುತ್ತೆ. ಹೀಗಿರುವಾಗ ಇದನ್ನು ಎಥಿಕ್ಸ್ ಕಮಿಟಿ ತೀರ್ಮಾನಿಸಬೇಕಾಗಿತ್ತು. ಪೊಲೀಸರು ಬರಲೇಬಾರ್ದಾಗಿತ್ತಲ್ಲಿ. ಮತ್ತು ಸಭಾಪತಿಗಳಿಗೆ ಅದರ ಬಗ್ಗೆ ಕ್ಲಾರಿಟಿ ಇದ್ದಂಗಿದೆ. ಪೊಲೀಸರು ಬಂದರು, ಮಹಜರ್ ಮಾಡ್ಬೇಕು ನಾವು ಘಟನೆ ನಡೆದ ಸ್ಥಳವನ್ನು ಅಂತ. ಅಂದರೆ ಪೊಲೀಸರಿಗೂ ಗೊತ್ತಿದೆ ಸದನದ ಒಳಗೆ ನಡೆದಿದೆ ಅಂತ, ಅದಕ್ಕೆ ಮಹಜರ್ ಮಾಡಬೇಕು ಅಂತ ಬಂದಿದ್ದಾರೆ. ಸಭಾಪತಿಗಳ ಬಾಗಿಲು ಹಾಕ್ಸ್ರಿ ಅದಕ್ಕೆ ಅಂದರು. ಕೊಡಲಿಲ್ಲ ಅವರು ಮಹಜರಿಗೆ ಅವಕಾಶ. ಐ ಆಮ್ ದ ಕಸ್ಟೋಡಿಯನ್ ಆಫ್ ದ ಹೌಸ್, ನೀವ್ಯಾರು ಬಂದು ಮಹಜರ್ ಮಾಡೋಕ್ಕೆ ಅನ್ನುವ ರೀತಿಯಲ್ಲಿ ಸಭಾಪತಿಗಳ ತೀರ್ಮಾನ ತಗೊಂಡ್ರು. ಈಗ ಕಾನ್ಸ್ಟಿಟ್ಯೂಷನಲ್ ಚರ್ಚೆ ಆಗುತ್ತೆ. ಪೊಲೀಸರ ಕಥೆ ಏನು ಅಂತ, ಅರೆಸ್ಟ್ ಮಾಡಿ ಕರ್ಕೊಂಡು ರಾತ್ರೋರಾತ್ರಿ 300 ಕಿಲೋಮೀಟ್ರ್ ಓಡಾಡಿಸಿ ದಾವಣಗೆರೆ ತನಕ ಕರ್ಕೊಂಬಂದು ಬಿಟ್ಟು ಹೋದ್ರಲ್ಲ ಪೊಲೀಸರು, ಅವ್ರದ್ದೇನಾಗುತ್ತೆ ಕಥೆ? ನಾಳೆ ಹೈಕೋರ್ಟ್ ಸೀರಿಯಸ್ ಆಗಿ ತಗೊಂಡ್ರೆ. ಬಿಡುಗಡೆ ಆದ ಮೇಲೆ ಆರ್ ಅಶೋಕ್, ವಿಜಯೇಂದ್ರ ಮತ್ತು ಸಿ ಟಿ ರವಿ ಅವರೇ ಪತ್ರಿಕಾಗೋಷ್ಠಿಯನ್ನು ದಾವಣಗೆರೆಯಲ್ಲಿ ಮಾಡಿದ್ರು. ಅವರು ಏನು ನಿರೀಕ್ಷಿತವಾದದ್ದನ್ನೇ ಮಾತಾಡಿದ್ರು, ಅದಕ್ಕೆ ಹೋಗೋದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪತ್ರಿಕಾಗೋಷ್ಠಿ ಏನಾಯಿತು ಅನ್ನೋದನ್ನು ಹೇಳಿದರು ಅವರು. ಆಕ್ಸಿಡೆಂಟ್ ಮಾಡಿದ ಕೊಲೆಗಾರ ಅಂತ ನಾನು ಸಿ ಟಿ ರವಿ ಅವರನ್ನು ಕರೆದೆ. ಆಗ ಸಿ ಟಿ ರವಿ ಅವರು ನನಗೆ ಆ ಪದ ಬಳಸಿದ್ರು. ಯಾರೂ ಕೂಡ ನನಗೆ ನಿಂದಿಸಿದ್ದನ್ನು ಖಂಡಿಸಿಲ್ಲ. ನಾನು ಹುಟ್ಟದಾಗಿನಿಂದ ಇಲ್ಲಿ ತನಕ ಒಂದು ಇರುವೆಗೂ ಕೂಡ ಕಾಟ ಕೊಟ್ಟವಳಲ್ಲ, ಕೆಟ್ಟದ್ದನ್ನು ಕಂಡ್ರೆ ದೂರ ಹೋಗೋಳು ಅಂತ ಕಣ್ಣೀರು ಹಾಕಿದ್ರು ಅವರು. ಕೇಳಿಸ್ಕೊಳ್ಳಿ ಒಮ್ಮೆ. ಅವರು ರಾಹುಲ್ ಗಾಂಧೀಜಿ ಅವ್ರಿಗೆ ಡ್ರಗ್ ಎಡಿಕ್ಟು ಅಂದರು. ಅದಕ್ಕೆ ನೀವು ಆಕ್ಸಿಡೆಂಟ್ ಮಾಡಿದ್ರ, 3 ಜನರನ್ನು ಕೊಲೆ ಮಾಡ್ದಂಗೆ ಆಗಿದೆ, ನೀವೇ ಕೊಲೆಗಾರರು ಅಂದರು ಅಂತ ನಾನು ಅಂದಿದ್ದೀನಿ. ಆದರೆ ಇಲ್ಲಿಯವರೆಗೆ ನಾನು ಹುಟ್ಟಿದಾಗಿಂದ ಒಂದು ಇರುವೆ ಕೂಡ ಕಾಟ ಕೊಟ್ಟಂತವಳಲ್ಲ. ನಾನು ನನ್ನ ಪಾಡಿಗೆ ರಾಜಕಾರಣ ಮಾಡಿಕೊಂಡು ಕೈಲಾದಷ್ಟು ಜನರ ಸೇವೆಯನ್ನು ಮಾಡ್ಕೊಂಡಿದ್ದಂತ, ಕೆಟ್ಟದ್ದನ್ನು ನೋಡಿದ್ರೆ ಕೆಟ್ಟವ್ರನ್ನ ಕಂಡ್ರೆ ದೂರ ಹೋಗುವಂಥ ಸ್ವಾಭಾವಿಕ ರಾಜಕಾರಣದಲ್ಲಿ ಇದ್ದೀವಿ ಅಂತಂದರೆ ನಾವು ಸ್ವಲ್ಪ ಧೈರ್ಯದಿಂದ ಇರಬೇಕಾಗತ್ತೆ. ಆದರೆ ಆ ವೇದಿಕೆಯಲ್ಲಿ ಅವ್ರು ಮಾತನಾಡಬೇಕಾದ್ರೆ ಎಲ್ಲರೂ ಧೃತರಾಷ್ಟ್ರ ಆದರು. ನನಗೆ ಅದು ಭಾಳ ಕೆಟ್ಟ ಅನಿಸ್ತು. ಕೇಳಿದವರು ಬಂದು ನನಗೆ ಪಕ್ಕಕ್ಕೆ ಬಂದು ಹೇಳ್ತಾರೆ, ಸಾರಿ ಅಂತ ಹೇಳ್ತಾರೆ. ಆದರೆ ಯಾರೂ ಕೂಡ ಅದನ್ನು ಖಂಡಿಸ್ಲಿಲ್ಲ. ನಮ್ಮ ಪಕ್ಷದವ್ರು ನನ್ನ ಬೆನ್ನಿಗೆ ನಿಂತ್ಕೊಂಡು ಅವರು ಅಂಡರ್ಸ್ಟ್ಯಾಂಡಬ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಷ್ಟು ಹರ್ಟ್ ಆಗಿದ್ದಾರೆ ಅನ್ನೋದು ಎಂಥವರು ಅರ್ಥ ಮಾಡ್ಕೊಳ್ತಾರೆ, ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲದಕ್ಕೂ ಕಾರಣರು ಯಾರಾದರೂ ಎರಡು ನಡೆದಿದೆ ಇಲ್ಲಿ. ಒಂದು, ಒಬ್ಬ ಪರಸ್ಪರ ಬೈಕೊಂಡಿರುವಂಥ ಘಟನೆ. ನಾನು ಆ ಶಬ್ದ ಬಳಸಿಲ್ಲ ಅಂತ ಇವ್ರು ಅಂತಾರೆ, ಅದೇ ಶಬ್ದ ಬಳಸಿದ್ದು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ. ತನಿಖೆ ಮಾಡಬೇಕಾದವರು ಸಭಾಪತಿಗಳು, ಎಥಿಕ್ಸ್ ಕಮಿಟಿ. ಅಲ್ಲೇನಿದೆ ಸಿಸ್ಟಮ್ಮು, CCTV ಇದೆ ಅಲ್ಲಿ, ವಿತ್ ಆಡಿಯೋ ರೆಕಾರ್ಡ್ ಆಗುತ್ತದು. ಅದರಲ್ಲಿ ರೆಕಾರ್ಡ್ ಆಗಿದ್ದನ್ನು ಮಾತ್ರ ಸಾಕ್ಷಿ ಅಂತ ಪರಿಗಣಿಸೋದು. ಅದರಲ್ಲಿ ರೆಕಾರ್ಡ್ ಆಗಿದ್ದಷ್ಟೇ ರೆಕಾರ್ಡ್ಸಿಗೆ ಹೋಗೋದು, ದಾಖಲೆಗೆ ಹೋಗೋದು, ಕಡತಗಳಿಗೆ ಹೋಗೋದು, ಫೈಲ್ಸಿಗೆ ಹೋಗೋದು. ಸಭಾಪತಿಗಳ ಪೀಠದಿಂದ ಎದ್ದು ಬಿಟ್ಟರೆ ಅದರ ರೆಕಾರ್ಡಿಂಗ್ ಸ್ಟಾಪ್ ಆಗುತ್ತೆ. ಮತ್ತು ಬಂದು ಕೂತ್ಕೊಂಡಾಗ ಮತ್ತೆ ರೆಕಾರ್ಡಿಂಗ್ ಶುರುವಾಗುತ್ತೆ. ಸಭಾಪತಿಗಳ ಪೀಠದಲ್ಲಿದ್ದಾಗ ಏನೇನು ಶಬ್ದ ಬಂತಲ್ಲ ಅದು ಕಡತಕ್ಕೆ ಹೋಗುವಂಥದ್ದು. ಅದರಲ್ಲಿ ಯಾವುದು ಕಡತಕ್ಕೆ ಹೋಗಬಾರ್ದು ಅನ್ನೋದನ್ನು ಸಭಾಪತಿಗಳು ತೀರ್ಮಾನಿಸ್ತಾರೆ. ಈ ಶಬ್ದ ಬಳಕೆ ಆದಾಗ ಅಥವಾ ಬಳಸಿದ ಆರೋಪ ಬಂದಾಗ ಸಭಾಪತಿಗಳ ಪೀಠದಲ್ಲಿ ಇರಲಿಲ್ಲ. ಮೇಲ್ಗಡೆ ವಿಸಿಟರ್ಸ್ ಗ್ಯಾಲರಿಯಲ್ಲಿ ಉದ್ದಕ್ಕೂ ಕ್ಯಾಮ್ರಾಗಳಿರ್ತವೆ, ನ್ಯೂಸ್ ಚಾನಲ್ಗಳ ಕ್ಯಾಮ್ರಾಗಳು. ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಬಟ್ ಅದನ್ನು ಸದನ ಸಾಕ್ಷಿ ಅಂತ ಪರಿಗಣಿಸೋದಕ್ಕಾಗೋದಿಲ್ಲ. ಟೆಕ್ನಿಕಲಿ ತುಂಬ ಇದೆ ಇದರಲ್ಲಿ. ಏನು ಹೇಳಿದ್ರು ಸಭಾಪತಿಗಳು ಬಸವರಾಜ ಹೊರಟ್ಟಿಯವರು? ಕೇಳಿಸ್ಕೊಳ್ಳಿ. ನಾವು ಹೌಸನ್ನು ಅಡ್ಜರ್ನ್ ಮಾಡಿದ ನಂತರ ನಮ್ಮಲ್ಲಿ ಟಿ ವಿಗಳು, ನಮ್ಮಲ್ಲಿ ಅವೇನಿರ್ತಾವೆಲ್ಲ ನಿಮ್ಮ ಮಾಧ್ಯಮದಿವು ಎಲ್ಲ ಬಂದಾಕ ಆಟೋಮೆಟಿಕ್ಲಿ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು ನನಗೆ ಒಂದು ಕಂಪ್ಲೇಂಟ್ ಕೊಟ್ಟರು. ಹಿಂಗೆ ಸಿ ಟಿ ರವಿ ಅವರು ನನಗೆ
ಕೆಟ್ಟದಾದಂಥ ಪದ ಬಳಸಿ ನನ್ನ ಚಾರಿತ್ರ್ಯ ಮಾಡ್ಯಾರ. ಅದಕ್ಕೆ ಅವ್ರ ಮೇಲೆ ನೀವು ಕ್ರಮ ತಗೋಬೇಕು ಅಂತ ಕೊಟ್ಟ ನಂತರ ಮತ್ತು ಅಲ್ಲೆಲ್ಲ ವಾತಾವರಣ ಸರಿ ಇರಲಿಲ್ಲ. ಎಲ್ಲ ಭಾಳಷ್ಟು ಮಂದಿ ಕುಡಿದ್ರು, ಎಲ್ಲ ಮಂತ್ರಿಗಳು, ಶಾಸಕರು, ಎರಡು ಪಾರ್ಟಿಯವರು ಕೂತ್ಕೊಂಡ್ರು. ಆಮೇಲೆ ನಾನು ಮತ್ತು CT ರವಿ ಅವ್ರನ್ನ ಕರೆದೆ. ಈ ಥರ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋರು, ನಿಮ್ಮ ಹೇಳಿಕೆ ಏನು? ಇಲ್ಲ, ನನಗೂ ಅವರು ಅಸಹ್ಯವಾಗಿ ಬೈದರು. ಅದಕ್ಕೆ ನಾನು ಅವ್ರಿಗೆ ಆ ಶಬ್ದ ಯೂಸ್ ಮಾಡಿಲ್ಲ, ಫ್ರಸ್ಟ್ರೇಟ್ ಆಗಿರಿ ಅಂದಿದ್ದೆ. ಅವ್ರು ತಪ್ಪು ತಿಳ್ಕೊಂಡಾರ ಅನ್ನೋಂಥ ಮಾತನ್ನು ಅವ್ರು ಹೇಳಿದರು. ನಮ್ಮ ಫುಟೇಜ್ ಆಗಲಿ, ನಮ್ಮ TV ಆಗಲಿ, ನಮ್ಮ ಹೌಸ್ನಲ್ಲಿ ಅದರಲ್ಲಿ ಎಲ್ಲೂ ಯಾವುದೇ ರೀತಿ ಮಾಹಿತಿ ಸಿಗಲಿಲ್ಲ. ಮಾಹಿತಿ ಸಿಗಲಾರ್ದ ಇಷ್ಟೆಲ್ಲ ನಡೆದರೂ ಹೋಮ್ ಮಿನಿಸ್ಟರ್ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಓಡಾಡ್ಕೊಂಡಿದ್ದಾರೆ. ಅವರೇನೋ ಮಾಡ್ಕೊತಿದ್ದಾರೆ ಅನ್ನೋ ಥರ. ಮುಖ್ಯಮಂತ್ರಿಗಳ ಪತ್ರಕರ್ತರು ಕೇಳಿದಾಗ ಪ್ರಶ್ನೆಗೆ ಉತ್ತರ ಕೊಟ್ಟರು. DK ಶಿವಕುಮಾರು ಹಂಗೆ ಅಂತಾರೆ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ಕಾನೂನು ಕ್ರಮ ಕೈಗೊಳ್ತಾ ಇದೆ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ನೋಡಪ್ಪ, ನಾನು ಕೋರ್ಟ್ ಅಲ್ಲ, ನಮಗೆ ಏನು ಸೆಕ್ಷನ್ ಹಾಕಿದ್ದೀವಿ, ಪೊಲೀಸವ್ರು ಏನು ಸೆಕ್ಷನ್ ಹಾಕಿದ್ದಾರೆ, ಸರ್ಕಾರ ಏನು ಹಾಕಿದೆ, ಇದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ಕಾನೂನುಂಟು, ಅವರುಂಟು. ನಮ್ದು ಇದರಲ್ಲಿ ಯಾವ ಇನ್ವಾಲ್ವ್ಮೆಂಟು ಇಲ್ಲ. ಪೊಲೀಸವ್ರುಂಟು, ಕಾನೂನುಂಟು. ಬಿಜೆಪಿ ಆರೋಪ ಮಾಡ್ತಿದ್ದಾರೆ, ಇದು DK ಶಿವಕುಮಾರ್ CM ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೇರಿ ಮಾಡ್ತಿದ್ದಾರೆ. ಎಲ್ಲರೂ ನನ್ನ ಏನು ಈ ರಾಜ್ಯದಲ್ಲಿ ಏನಾದರೂ ನಾನೇ CM, ಎಲ್ಲದಕ್ಕೂ ನಾವೇ ಹೊಣೆ. ಸರ್ಕಾರಕ್ಕೆ ಮಾಡಿದ ಕಪಾಳ ಮೋಕ್ಷ. ಅಲ್ಲ ರೀ, ಫಸ್ಟು ಈ ತಾಯಿಗೆ, ಹೆಣ್ಣಿಗೆ, ಮಕ್ಕಳಿಗೆ ಆಗಿರೋಂಥ ಅವಮಾನ, ಈ ನಮ್ಮ ಸಂಸ್ಕೃತಿ ಅವಮಾನ ಇದೆಯಲ್ಲ, ಫಸ್ಟ್ ಅದಕ್ಕೆ ಮಾತಾಡೋಕ್ಕೆ ಹೇಳಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.